ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಸೊ ಗೈಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಫ್ರೆಂಡ್ಸ್, ಮೊಬೈಲ್ನ ತಗೊಂಡು ಮಿನಿಮಮ್ ಒಂದು ವರ್ಷ 2 ವರ್ಷ ಯೂಸ್ ಮಾಡ್ತಿದ್ದಂಗೆ ಇದು ಮೊಬೈಲ್ ತುಂಬಾ ಸ್ಲೋ ಅದಕ್ಕೆ ಸ್ಟಾರ್ಟ್ ಆಗ್ತಾ ಬರುತ್ತೆ ಅಲ್ವಾ ಫ್ರೆಂಡ್ಸ್. ಇದು ಯಾರು ನಿಜ? ಓಕೆನಾ ಫ್ರೆಂಡ್ಸ್, ಇದಂತೂ ಸುಳ್ಳಂತೂ ಅಲ್ಲ. ಮೊಬೈಲ್ ತಗೊಂಡಾದ್ಮೇಲೆ ಒಂದು 6 ತಿಂಗಳು 1 ವರ್ಷ ತನಕ ಕೆಲವೊಂದು ಮೊಬೈಲ್ಸ್ಗಳು ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ಆಮೇಲೆ ಬರ್ತಾ 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 ಸ್ವಲ್ಪ ಹ್ಯಾಂಗ್ ಆಗೋದಕ್ಕಾಗಲಿ, ಸ್ವಲ್ಪ ನಿಧಾನಕ್ಕೆ ವರ್ಕ್ ಆಗೋದಲ್ಲಿ, ಸ್ಲೋಲಿ ಆ್ಯಪ್ಸ್ಗಳು ವರ್ಕ್ ಆಗೋವಂಥದ್ದು, ಈ ರೀತಿ ಪ್ರಾಬ್ಲಮ್ಸ್ ತುಂಬ ಜನಕ್ಕೆ ಬರುತ್ತೆ ಅಲ್ವಾ ಫ್ರೆಂಡ್ಸ್. ಈ ರೀತಿ ಬಂದಾಗ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ಸೆಟ್ಟಿಂಗ್ನಲ್ಲಿ ಒಂದು ಆಪ್ಷನ್ನ ನೀವು ಆನ್ ಆಗಿರುತ್ತೆ, ಅದನ್ನು ನೀವು ಆಫ್ ಮಾಡಿಕೊಂಡ್ರೆ ಆರಾಮಾಗಿ ನಿಮ್ಮ ಒಂದು ಮೊಬೈಲ್ ಸ್ಪೀಡಾಗಿ ವರ್ಕ್ ಆಗುತ್ತೆ. ನಾನು ಇದನ್ನು ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ತಾ ಬರ್ತೀನಿ. ಓಕೆನಾ ಫ್ರೆಂಡ್ಸ್, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಯಾರು ಕೂಡ ಸ್ಕಿಪ್ಪೇ ಮಾಡೋದಕ್ಕೆ ಹೋಗ್ಬಿಡಿ, ಎಕ್ಸಿಟ್ ಆಗೋದಕ್ಕೆ ಹೋಗ್ಬಿಡಿ. ಓಕೆನಾ ಫ್ರೆಂಡ್ಸ್, ಅದರಿಂದಾಗಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ನಿಮಗೆ ಟ್ರೂ ಅನ್ಸಿದ್ರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅನ್ಸಬ್ಸ್ಕ್ರೈಬ್ ಆಗಿ. ಓಕೆನಾ ಫ್ರೆಂಡ್ಸ್, ಅದರಿಂದಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಇಷ್ಟ ಆಗುತ್ತೆ, ಟ್ರೂ ಅನಿಸುತ್ತೆ. ನಾನಂತೂ ಫೇಕ್ ಕಂಟೆಂಟ್ ಇಟ್ಕೊಂಡು ಯಾವತ್ತೂ ಕೂಡ ವಿಡಿಯೋನ ಮಾಡೋದಿಲ್ಲ. ಅದರಿಂದಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ವಿಡಿಯೋ ಇಷ್ಟ ಆಗಲಿ, ಪ್ರತಿಯೊಬ್ಬರು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಗೈಸ್, ಮೊದಲನೇದಾಗಿ ನೀವು ನೋಡ್ತಾ ಇರ್ಬೋದು, ಈಗ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದಲ್ಲಿ ಎಷ್ಟು ಒಂದು ಸ್ವಲ್ಪ ನಿಧಾನಕ್ಕೆ ಈ ರೀತಿ ಓಪನ್ ಆಗೋವಂಥದ್ದು ನೋಡ್ತಾ ಇರ್ಬೋದು. ಇವಾಗ ಇವೆಲ್ಲನೂ ಕ್ಲಿಯರ್ ಮಾಡ್ಕೊಳ್ತೀನಿ. ನೋಡ್ತಾ ಇರೋದು ಈ ರೀತಿ ಟಕ್ ಅಂತ ಓಪನ್ ಆಗುತ್ತಲ್ವ ಫ್ರೆಂಡ್ಸ್. ಇದು ನನ್ನ ಮೊಬೈಲ್ನಲ್ಲಿ ಸಿಂಪಲ್ಲಾಗಿ ಮಾತ್ರ ಆನ್ ಮಾಡ್ಕೊಂಡಿದ್ದೀನಿ ಸೆಟ್ಟಿಂಗ್. ಅದು ತುಂಬಾ ಫಾಸ್ಟಾಗಿ ವರ್ಕ್ ಆಗೋ ರೀತಿ ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದರೆ ತೋರಿಸ್ತೀನಿ, ನೋಡ್ಕೊಳ್ಳಿ ಗೈಸ್. ಜಸ್ಟ್ ನೀವು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ನ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಪ್ರತಿಯೊಬ್ಬರು ಕೂಡ ಗೊತ್ತಿರುತ್ತೆ. ಓಕೆನಾ ಫ್ರೆಂಡ್ಸ್, ಈ ಒಂದು ಆಪ್ಷನ್ ನಿಮಗೆ ಯಾರು ಕೂಡ ಗೊತ್ತಿಲ್ಲ ಅಂತ ಹೇಳಂಗೆ ಇಲ್ಲ ಫ್ರೆಂಡ್ಸ್. ಡೆವಲಪರ್ ಆಪ್ಷನ್ಸ್ ಯಾರ ಒಂದು ಮೊಬೈಲ್ನಲ್ಲಿ ಇದೆ, ಪ್ರತಿಯೊಬ್ಬರು ಕೂಡ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಕೆಳಗಡೆಗೆ ಹಾಗೆ ಸ್ಕ್ರಾಲ್ ಮಾಡ್ತಾ ಬರ್ತಾ ಹೋಗ್ರಿ, ನಿಮಗೆ ಒಂದು ಆಪ್ಷನ್ ಸಿಗ್ತಾ ಹೋಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಹೀಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ನಿಮ್ಗೆ ಒಂದು ಆಪ್ಷನ್ ನಿಮಗೆ ಸಿಗೋವಂಥದ್ದನ್ನು ನಿಮಗೆ ತೋರಿಸ್ತಾ ಬರ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಡ್ರಾಯಿಂಗ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಾ ಇರ್ಬೋದು. ಅಂದರೆ ನಿಮ್ಮ ಮೊಬೈಲಲ್ಲಿ ವರ್ಕ್ ಮಾಡುವಂಥ ಒಂದು ನೀವೇನು ನಿಮ್ಮ ಒಂದು ಫಿಂಗರಲ್ಲಿ ಮೊಬೈಲ್ನ ಟಚ್ ಮಾಡ್ತೀರಾ, ಆವಾಗ ಅಪ್ಲಿಕೇಶನ್ಸ್ಗಳು ಸ್ವಲ್ಪ ಲೈಟಾಗಿ ಸ್ಲೋ ಆಗಿ ವರ್ಕ್ ಆಗಿ ಸ್ಟೋರ್ ಮಾಡುತ್ತೆ ಅಲ್ವಾ ಫ್ರೆಂಡ್ಸ್. ಅದರಿಂದಾಗಿ ನೋಡ್ತಾ ಇರ್ಬೋದು, ಈ ರೀತಿ ನೀವು ಫಾಸ್ಟಾಗಿ ಆಗಲಿ ಸ್ಲೋ ಆಗಿ ಆಗಲಿ ನೀವು ವರ್ಕ್ ಮಾಡುವಂಥದ್ದನ್ನು ನೀವು ನೋಡ್ತಾ ಇರ್ಬೋದು. ಅದರಿಂದಾಗಿ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ, ಪಕ್ಕಾ ನಿಮಗೆ ವರ್ಕ್ ಆಗೇ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಅದರಿಂದಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ಅಪ್ಲಿಕೇಶನ್ನ ಯಾರು ಕೂಡ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅಪ್ಲಿಕೇಶನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಿಂದಾಗಿ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು, ಮೊದಲನೇದು ನಾನು ಸೆಲೆಕ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರೋದು ಆನಿಮೇಷನ್ ಸ್ಕೇಲ್ ಬಂದ್ಬಿಟ್ಟು ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದೊಂದು ಅಪ್ಲಿಕೇಶನ್ ನೀವು ಎನೇಬಲ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು, ಯಾವುದೊಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಜಸ್ಟ್ ಯೂಟ್ಯೂಬು ಫ್ರೆಂಡ್ಸ್. ಇದು ಎಷ್ಟು ನಿಧಾನಕ್ಕೆ ವರ್ಕ್ ಆಗುತ್ತೆ ನೋಡಿ, ಅಬ್ಸರ್ವ್ ಮಾಡ್ತಾ ಬನ್ನಿ. ಈ ರೀತಿಯಾಗಿ ನಿಧಾನಕ್ಕೆ ಲೇಟಾಗಿ ವರ್ಕ್ ಆಗ್ತಿದೆ ಅಲ್ವಾ. ಇವಾಗ ನಾನು ವೈಟಿ ಸ್ಟುಡಿಯೋ ಕೂಡ ಓಪನ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ನಿಧಾನಕ್ಕೆ ವರ್ಕ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಇದನ್ನು ಫಾಸ್ಟಾಗಿ ವರ್ಕ್ ಆಗೋ ರೀತಿ ಹೇಗೆ ಮಾಡ್ಕೊಳ್ಳೋದು ನೋಡಿ, ಈಗ ಎನೇಬಲ್ ಮಾಡ್ಕೊಳ್ತಾ ಬರ್ತೀನಿ ಗೈಸ್. ಈ ವಿಂಡೋಸ್ ಅನಿಮೇಷನ್ ಏನಿದೆ ಇದನ್ನು ಕೂಡ ನೀವು ಆಫ್ ಮಾಡ್ಕೊಳ್ಳಿ. ಮತ್ತು ಟ್ರಾನ್ಸ್ಲೇಟ್ ಅನಿಮೇಷನ್ ಸ್ಕೇಲ್ ಏನಿದೆ ಇದು ಕೂಡ ಇಷ್ಟಕ್ಕೆ ನಿಂತಿರುತ್ತೆ, ಇದನ್ನು ಕೂಡ ನೀವು ಆಫ್ ಮಾಡ್ಕೋಬೇಕಾಗತ್ತೆ. ಮತ್ತು ಆ್ಯನಿಮೇಷನ್ ಡ್ಯೂರೇಷನ್ ಸ್ಕೇಲ್ ಅಂತಿದೆ, ಅದನ್ನು ಕೂಡ ನೀವು ಆಫ್ ಮಾಡ್ಕೋಬೇಕಾಗತ್ತೆ ಗೈಸ್. ಈ ರೀತಿ ನೀವು ಜಸ್ಟ್ ಆಫ್ ಮಾಡ್ಕೊಂಡ ತಕ್ಷಣ ನೀವು ಇವಾಗ ಕ್ಲಿಯರ್ ಮಾಡ್ಕೊಬಿಡ್ತೀನಿ ನೋಡಿ. ಎಲ್ಲನೂ ಪ್ರತಿಯೊಂದು ಕೂಡ ನಾನು ಇಲ್ಲಿ ಕ್ಲಿಯರ್ ಮಾಡ್ಕೊಬರ್ತೀನಿ. ಯೂಟ್ಯೂಬ್ ನೋಡಿ ಫ್ರೆಂಡ್ಸ್, ಇವಾಗ ಟಕ್ ಅಂತ ಓಪನ್ ಆಗಬೇಕು. ಓಕೆನಾ ಫ್ರೆಂಡ್ಸ್, ಎಲ್ಲೂ ಕೂಡ ಯಾರು ಕೇಳೋದಿಲ್ಲ ನೋಡಿ. ನಿಮ್ಮ ಮೊಬೈಲ್ ಸ್ಪೀಡಾಗೋ ಸ್ಪೋರ್ಟ್ಸ್ಗೆ ನಿಮ್ಮ ಒಂದು ಮೊಬೈಲ್ ಇಂಟರ್ನೆಟ್ಟೇ ಸಪೋರ್ಟ್ ಕೊಡೋದಿಲ್ಲ. ಆ ರೀತಿ ನೀವು ವರ್ಕ್ ಕೂಡ ಸ್ಪೀಡಾಗಿ ಕೂಡ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಟಕ ನೋಡಿ, ಬ್ಯಾಕ್ ಹೊಡೆದ್ರೆ ಬ್ಯಾಕ್ ಬರುತ್ತೆ. ಜಸ್ಟ್ ಫಿಕ್ಸೆಲ್ಲ ನೋಡ್ತಾ ಇರ್ಬೋದು. ಜಸ್ಟ್ ವೈಟಿ ಸ್ಟುಡಿಯೋ ಓಪನ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್, ಟಕ್ ಅಂತ ವರ್ಕ್ ಆಗುತ್ತೆ. ಮಿಸ್ ಅಂತೂ ಇಲ್ಲಕ್ಕೆ ಇಲ್ಲ. ನೋಡ್ತಾ ಇರ್ಬೋದು, ಬ್ಯಾಕ್ ಹೊಡಿತೀನಿ ಟಕ್ ಅಂತ ಓಪನ್ ಆಗುತ್ತೆ. ಮತ್ತು ಇದೊಂದು ಬ್ಯಾಕ್ ಬರ್ತೀನಿ ಟಕ್ ಅಂತ ಓಪನ್ ಆಗುತ್ತೆ. ಈ ರೀತಿ ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ನಾನು ಓಪನ್ ಮಾಡ್ಕೊಳ್ತಾ ಬರ್ತೀನಿ ನೋಡಿ ನಿಮಗೆ. ಇವಾಗ ನಾನು ಹೂಟ್ ಅಪ್ಲಿಕೇಶನ್ಗೆ ಹೋಗ್ತೀನಿ ಅಂತ ತಿಳ್ಕೊಳ್ಳಿ. ಇವಾಗ ನೋಡಿ, ನಾನು ಕೆಳಗಡೆ ಸ್ವೈಪ್ ಅಪ್ ಮಾಡ್ತೀನಿ, ಟಕ್ ಅಂತ ಓಪನ್ ಆಗುತ್ತೆ. ಈ ರೀತಿ ನೋಡಿ ಫ್ರೆಂಡ್ಸ್, ಎಷ್ಟು ಸ್ಲೋ ಆಗಿ ವರ್ಕ್ ಆಗ್ತಿದೆ, ಎಷ್ಟು ಫಾಸ್ಟಾಗಿ ವರ್ಕ್ ಆಗ್ತಿದೆ. ಈ ಒಂದು ಸೆಟ್ಟಿಂಗ್ನ ಆಫ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಒಂದು ಮೊಬೈಲ್ ಸ್ಪೀಡಾಗಿ
ತುಂಬ ಹೈ ಲೆವೆಲಲ್ಲಿ ವರ್ಕ್ ಆಗುತ್ತೆ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೈಸ್, ಈ ಒಂದು ವಿಡಿಯೋನ ನೀವು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ಗೆ. ನೀವೇನಾದರೂ ವರ್ಕ್ ಆಗಲಿಲ್ಲ ಅಂದರೆ ದಯವಿಟ್ಟು ಯಾರು ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೋಗಬೇಡಿ. ವರ್ಕ್ ಆಯಿತು ಅಂತಂದರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಮತ್ತು ವಿಡಿಯೋ ಇಷ್ಟ ಆಗಲಿ ಪ್ರತಿಯೊಬ್ಬರು ಕೂಡ ಸೂಪರ್ ಆಗಿದೆ ಬ್ರೋ ಅಂತ ಒಂದು ಕಮೆಂಟ್ ಹಾಕಿ ಅಂತ ತಿಳಿಸ್ತಾ, ಇವತ್ತಿನ ಒಂದು ವಿಡಿಯೋ ಇಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಕೊನೆ ಮಾಡ್ತೀನಿ. ಮತ್ತೊಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡೋದಕ್ಕೆ ಒಂದು ಹೊಸ ಅಪ್ಡೇಟ್ನ ತೊಗೊಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.